ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಲೈವ್ ಟಿವಿ ಮೂಲಕ ಈ ಪ್ರಾರ್ಥನೆ ಮತ್ತು ಸೌಖ್ಯದ ಸಮಯದಲ್ಲಿ ನಿಮ್ಮನ್ನು ಸಂಧಿಸುವಂತೆ ಯೇಸು ಸ್ವಾಮಿ ಕೊಟ್ಟಂಥ ಈ ಮಹಾಕೃಪೆಗಾಗಿ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ಈ ಪ್ರಾರ್ಥನೆ ಸಮಯದಲ್ಲಿ ನಮ್ಮೊಂದಿಗೆ ಸೇರಿ ಪ್ರಾರ್ಥಿಸುವಂಥ, ದೇವರ ವಾಕ್ಯವನ್ನು ಕೇಳುತ್ತಿರುವ ನೋಡುತ್ತಿರುವಂಥ ಪ್ರತಿಯೊಬ್ಬರನ್ನು ಹೃದಯ ಅಂತಾತ್ಮದಿಂದ ನಿಮ್ಮನ್ನು ಶುಭ ಕೋರುತ್ತೇನೆ. ಕರ್ತನಾದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೀತಿಯ ದೇವರ ಮಕ್ಕಳೇ, ಈ ಮಾರ್ಚ್ ತಿಂಗಳು ದೇವರು ನಮಗೆ ವಾಗ್ದಾನ ಕೊಟ್ಟಿದ್ದಾರೆ. ಕಳೆದ ವಾರ ನೀವು ಆ ವಾಗ್ದಾನ ಸಂದೇಶವನ್ನು ಕೇಳಿದಿರಿ. ನಾನು ನಂಬ್ತಿದ್ದೇನೆ ಕ್ರಿಸ್ತನಲ್ಲಿ ಆ ಆಶೀರ್ವಾದ ನಿಮ್ಮ ಮೇಲೆ ಇಳಿದು ಬಂದಿದೆ. ಕಳೆದ ವಾರದಲ್ಲಿ ದೇವರಾದ ಕರ್ತನು ನಮಗೆ ಕೊಟ್ಟಂಥ ವಾಗ್ದಾನ, ಪ್ರೀತಿ ಮಕ್ಕಳೇ, ನೀನು ಎಲ್ಲದರಲ್ಲಿ ಬಾಳಿ ಸೌಖ್ಯವಾಗಿರುವಿ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಚೆನ್ನಾಗಿ ತಿಳಿದುಕೊಳ್ಬೇಕು, ನಮ್ಮ ಯೇಸು ಸ್ವಾಮಿ ನಮಗೆ ಸೌಖ್ಯ ಕೊಡುವ ದೇವರಾಗಿದ್ದಾರೆ. ಆಮೇನ್. ನಮಗೆ ಸೌಖ್ಯ, ಸುಖ, ಕ್ಷೇಮ, ಬಲವನ್ನು ಅನುಗ್ರಹಿಸಿ ನಮ್ಮನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾರೆ. ಆದ್ದರಿಂದ ಪ್ರೀತಿಯ ದೇವರ ಮಕ್ಕಳೇ, ಈ ವಾಕ್ಯವನ್ನು ಕೇಳುತ್ತಿರುವ ನೀವು ಖಂಡಿತವಾಗಿ ನೀವು ದೇವರಿಂದ ಸೌಖ್ಯವನ್ನು ಹೊಂದಿಕೊಳ್ಳೋಕ್ಕೆ ಸಾಧ್ಯ. ಯಾಕಂದರೆ ನಾನು ಅನೇಕ ಸೇವೆ ಮಾರ್ಗದಲ್ಲಿ ನೋಡುವಾಗ ಅನೇಕ ದೇವ್ರ ಮಕ್ಕಳು ಕೂಡ, ಅನೇಕ ವಿಶ್ವಾಸಿಗಳು ಕೂಡ ವ್ಯಾಧಿಯಲ್ಲಿ, ರೋಗದಲ್ಲಿ, ಅನೇಕ ನೋವುಗಳಲ್ಲಿ, ಬಲವೀನದಲ್ಲಿ ಕಷ್ಟಪಡ್ತಾ ಇದ್ದಾರೆ. ಅನೇಕ ದೇವ್ರ ಮಕ್ಕಳು ಕೂಡ ಮರಣ ವ್ಯಾಧಿಯಿಂದ, ಮರಣದ ಹಾಸಿಗೆಯಲ್ಲಿ ಅನೇಕರು ವೇದನೆ ಪಡ್ತಾ, ಕಣ್ಣೀರು ಸುರಿಸ್ತಾ, ನೋವನ್ನು ಅನುಭವಿಸ್ತಾ ಅನೇಕರ ಜೀವನ ನಡೆಸ್ತಾ ಇದ್ದಾರೆ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ಒಂದು ಪ್ರಾರ್ಥನೆ ಸಮಯದ ಮೂಲಕ ಒಂದು ಶುಭ ಸಂದೇಶವನ್ನು ನಿಮಗೆ ತಿಳಿಸಲು ಆಸೆಪಡುತ್ತೇನೆ. ಯೇಸು ಸ್ವಾಮಿ ಇವತ್ತು ಕೂಡ ಜೀವಳ ದೇವರಾಗಿದ್ದಾರೆ. ಆತನು ಇವತ್ತು ಕೂಡ ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾರೆ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಒಂದು ವೇಳೆ ಈ ಒಂದು ಲೈವ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನೀವು ವಾಕ್ಯವನ್ನು ಕೇಳುತ್ತಿರುವ ನೀವು ಯಾರೇ ಆಗಿರ್ಬೋದು, ಅಥವಾ ಯಾವುದೇ ವ್ಯಾಧಿಯಲ್ಲಿ, ಬಲವೀನದಲ್ಲಿ, ರೋಗದಲ್ಲಿ, ನೋವನ್ನು ನಿಮ್ಮ ಶರೀರದಲ್ಲಿ ಅನುಭವಿಸ್ತಿರ್ಬೋದು, ಇವತ್ತು ನಿಮಗೊಂದು ಗುಡ್ ನ್ಯೂಸ್, ಇವತ್ತು ನಿಮಗೊಂದು ಹೊಸ ಶುಭ ಸಂದೇಶ ಹೇಳ್ತಿದ್ದಾನೆ. ಯೇಸು ಸ್ವಾಮಿ ನಿಮ್ಮ ವ್ಯಾಧಿಗಳನ್ನು, ನಿಮ್ಮ ರೋಗಗಳನ್ನು, ನೀವು ಅನುಭವಿಸ್ತಿರುವಂಥ ನೋವುಗಳನ್ನು, ಮರಣದ ಆಸೆಗಳನ್ನು ಸೌಖ್ಯಪಡಿಸಲು ಆತನು ಜೀವಳ ದೇವರಾಗಿದ್ದಾರೆ. ಆದ್ದರಿಂದ ಈ ವಾಕ್ಯವನ್ನು ನಂಬಿಕೆಯಿಂದ ಕೇಳಿ, ನಂಬಿಕೆಯಿಂದ ನಿಮ್ಮ ಜೀವಿತವನ್ನು ಯೇಸು ಸ್ವಾಮಿಗೆ ಒಪ್ಪಿಸ್ಕೊಡಿ. ನಂಬಿಕೆಯಿಂದ ಅದ್ಭುತಗಳನ್ನು, ಸೌಖ್ಯಗಳನ್ನು, ಬಿಡುಗಡೆಯನ್ನು ಹೊಂದಿಕೊಳ್ಳಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಇವತ್ತು ದೇವರ ಆತ್ಮನು ನಮ್ಮೊಂದಿಗೆ ಮಾತಾಡುವ ವಾಕ್ಯದ ಸಂದೇಶ, ಯೇಸು ಕ್ರಿಸ್ತನ ರಕ್ತದಲ್ಲಿ ಸೌಖ್ಯ ಉಂಟು. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ವಾಕ್ಯವನ್ನು ಕೇಳುತ್ತಿರುವಾಗಲೇ ಯೇಸು ಸ್ವಾಮಿ ಇವತ್ತು ಯಾರೆಲ್ಲ ಈ ದೇವರ ವಾಕ್ಯವನ್ನು ಸೇವಕರ ಮೂಲಕ ಪರಿಶುದ್ಧ ಆತ್ಮನು ಮಾತಾಡುವಂಥ ವಾಕ್ಯವನ್ನು ಯಾರೆಲ್ಲ ನಂಬ್ತೀರೋ, ಯಾರೆಲ್ಲ ಆ ವಾಕ್ಯಕ್ಕೆ ನಿಮ್ಮನ್ನು ಒಪ್ಪಿಸ್ಕೊಡ್ತೀರೋ, ಈ ವಾಕ್ಯವನ್ನು ಕೇಳುತ್ತಿರುವಾಗ ನಿಮ್ಮ ಪಾಪಗಳು ಕ್ಷಮಿಸಲ್ಪಡುವುದು ಮಾತ್ರ ಅಲ್ಲ, ನಿಮ್ಮ ಶರೀರದಲ್ಲಿರುವಂಥ ಎಲ್ಲ ವ್ಯಾಧಿಗಳನ್ನು ಇವತ್ತು ದೇವರು ಸೌಖ್ಯಪಡಿಸ್ತಾರೆ. ಇವತ್ತು ನಿಮಗೆ ಸೌಖ್ಯವನ್ನು ಹೊಂದಿಕೊಳ್ಳುವಂಥ ದಿನ. ಈ ಪ್ರಾರ್ಥನೆ ಸಮಯ ನೀವು ಸೌಖ್ಯವನ್ನು, ದೇವರ ಗುಣವನ್ನು, ಪ್ರೀತಿ ಮಕ್ಕಳ ಸ್ವಸ್ಥತೆಯನ್ನು ಹೊಂದಿಕೊಳ್ಳುವ ಸಮಯವಾಗಿ ದೇವರು ನಿಮಗೆ ಮಾರ್ಪಡಿಸಿಕೊಳ್ಳಿದ್ದಾರೆ. ಆದ್ದರಿಂದ ದೇವರ ವಾಕ್ಯವನ್ನು ನಂಬಿಕೆಯಿಂದ, ವಿಶ್ವಾಸದ ಕೇಳಿ ಒಪ್ಪಿಸಿಕೊಡಿ. ನಿಮ್ಮ ಪಾಪಗಳು ಕ್ಷಮಿಸಲ್ಪಡ್ತದೆ. ನಿಮ್ಮ ಪಾಪದಿಂದ ಬಂದಂಥ ವ್ಯಾಧಿಗಳು ಯೇಸುವಿನ ನಾಮದಲ್ಲಿ ಇವತ್ತು ನೀವು ಸೌಖ್ಯ ಹೊಂದ್ಕೊಳ್ತೀರಾ. ಆಮೇಲೆ ಈ ವಾಕ್ಯಗಳು ಕೇಳುತ್ತಿರುವಾಗಲೇ, ಈ ವಾಕ್ಯದ ದೇವರ ಶಕ್ತಿ ನಿಮ್ಮ ಮೇಲೆ ಇಳಿತಿರುವಾಗಲೇ ನೀವು ಅದ್ಭುತಗಳನ್ನು ಕಾಣುವಿರಿ, ಸೌಖ್ಯಗಳನ್ನು ಹೊಂದಿಕೊಳ್ಳುವಿರಿ. ಗೌನಿಸಬೇಕು, ಇವತ್ತು ಯೇಸು ಸ್ವಾಮಿ ನಮ್ಮೊಂದಿಗೆ ಮಾತಾಡುವ ವಾಕ್ಯದ ಸಂದೇಶ, ಯೇಸು ಕ್ರಿಸ್ತನ ರಕ್ತದಲ್ಲಿ ಸೌಖ್ಯ ಉಂಟು. ಕಾರಣ ಏನು? ಓದಿ ನೋಡುವಾಗ 1 ಯೋಹಾನ 1ನೇ ಅಧ್ಯಾಯ 7ನೇ ವಾಕ್ಯ, 1 ಜಾನ್ 1:7, ಅಲ್ಲಿ ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ. ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು
ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಆಮೇನ್. ಸಹೋದರ ಸಹೋದರಿ, ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಲ್ಲ, ಏನೋ ಟಿ ವಿ ಆನ್ ಮಾಡಿಬಿಟ್ಟು ಏನೋ ದೇವ್ರ ಸೇವೆಗೆ ಮಾತಾಡಲಿ ಅಂತ ಇರಬೇಡಿ. ದೇವರ ವಾಕ್ಯದಲ್ಲಿ ಜೀವ ಇದೆ, ದೇವರ ವಾಕ್ಯದಲ್ಲಿ ಸೌಖ್ಯ ಇದೆ. ಇವತ್ತು ಯೇಸು ಸ್ವಾಮಿ ನಿಮ್ಮ ಪಾಪಗಳನ್ನು ಕ್ಷಮಿಸೋದು ಮಾತ್ರ ಅಲ್ಲ, ಆ ಪಾಪದಿಂದ ಬಂದಂಥ ನಿಮ್ಮ ವ್ಯಾಧಿಗಳನ್ನು, ನಿಮ್ಮ ರೋಗಗಳನ್ನು, ನಿಮ್ಮ ಬಲವೀನಗಳನ್ನು, ನಿಮ್ಮ ಶರೀರದಲ್ಲಿ ಅನುಭವಿಸುತ್ತಿರುವ ನೋವುಗಳನ್ನು ಸೌಖ್ಯಪಡಿಸುವ ದೇವರಾಗಿದ್ದಾರೆ. ಆಮೇನ್, ಹಲ್ಲೆಲೂಯಾ. ಸೇವೆ ಕಾರ್ಯದಲ್ಲಿ ನೋಡುವಾಗ ಯೇಸು ಸ್ವಾಮಿ ಎಷ್ಟು ಅದ್ಭುತವಾದ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅದೆಲ್ಲ ನೋಡುವಾಗ ಸೇವೆಯಲ್ಲಿ ಇನ್ನೂ ಉತ್ಸಾಹ, ಇನ್ನೂ ಬಲ, ಇನ್ನೂ ನಂಬಿಕೆ, ಇನ್ನೂ ಧೈರ್ಯ ಬಂದು ದೇವರ ನಾಮಕ್ಕಾಗಿ ಇನ್ನೂ ವೈರಾಗ್ಯ ನಿಲ್ಲಬೇಕು, ಸೇವೆ ಮಾಡಬೇಕಂತ ನಾವು ಒಪ್ಪಿಸ್ಕೊಡ್ತಾ ಇದ್ದೀವಿ. ಕಾರಣ ಸೇವೆಯಲ್ಲಿ ನಡೆಯುವಂಥ ಅದ್ಭುತ ಕಾರ್ಯ ನೋಡುವಾಗ ಯೇಸು ಎಷ್ಟು ದೊಡ್ಡ ದೇವರು, ಯೇಸು ಎಷ್ಟು ಮಹಿಮೆಯಾದ ದೇವರಂತ ನೋಡೋದಕ್ಕೆ, ಆತನ ನಾವು ಮಯಪಡಿಸೋದಕ್ಕೆ ಪ್ರೀತಿ ಮಕ್ಕಳ ದೇವರು ಅನುಗ್ರಹಿಸ್ತಿದ್ದಾರೆ. ಆದ್ದರಿಂದ ಚೆನ್ನಾಗಿ ನೋಡಿ, ಯಾಕೆ ಯೇಸು ಕ್ರಿಸ್ತನ ರಕ್ತದಲ್ಲಿ ಸೌಖ್ಯ ಇದೆ. ಆಮೇನ್. ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಚೆನ್ನಾಗಿ ತಿಳ್ಕೊಳ್ಳಿ. ಯೋಹನ 8:32 ಹೇಳ್ತದೆ, ಜಾನ್ 8:32 ನೋಡುವಾಗ ಅಲ್ಲಿ ವಾಕ್ಯಲ್ಪಟ್ಟಿದೆ, ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಯಾರು ಸತ್ಯ? ವಾಕ್ಯಲ್ಪಟ್ಟಿದೆ, ಯೇಸು ಹೇಳ್ತಾರೆ, ನಾನೇ ಸತ್ಯವು ಜೀವವು ಮಾರ್ಗವಾಗಿದ್ದಾನೆ. ಆದ್ದರಿಂದ ನೀವು ಯೇಸು ಸ್ವಾಮಿನ ಆತನು ಯೇಸು ಯಾರು, ಯಾತಕ್ಕಾಗಿ ಈ ಭೂಮಿಯಲ್ಲಿ ತನ್ನನ್ನು ತೋರ್ಪಡಿಸಿಕೊಂಡನು, ಯಾತಕ್ಕಾಗಿ ಸಿಲುವೆಯಲ್ಲಿ ಆತನು ಮರಣವನ್ನು ಹೊಂದಿದನು, ನೀವು ಚೆನ್ನಾಗಿ ಆ ಸತ್ಯವನ್ನು ತಿಳಿದುಕೊಂಡ್ರೆ ಯೇಸು ಸ್ವಾಮಿ ನಿನಗೋಸ್ಕರ, ನನಗೋಸ್ಕರ, ನಮ್ಮ ಎಲ್ಲರಿಗೋಸ್ಕರ ಸಿಲುಬೆಯಲ್ಲಿ ಸಂಪಾದಿಸಿರುವಂಥ ಅಷ್ಟು ಆಶೀರ್ವಾದವನ್ನು, ಸಮಾಧಾನವನ್ನು, ರಕ್ಷಣೆಯನ್ನು, ಸೌಖ್ಯವನ್ನು, ಆ ನಿತ್ಯ ಜೀವವನ್ನು ನಾವು ಎಲ್ಲರೂ ಹೊಂದಿಕೊಳ್ಬೋದು. ಇವತ್ತು ತುಂಬ ಜನ ಸತ್ಯ ಗೊತ್ತಿಲ್ಲದೆ, ಪ್ರೀತಿ ದೇವ್ರ ಮಕ್ಕಳೇ, ತುಂಬ ದೇವ್ರ ಮಕ್ಕಳು ಕೂಡ ಪಾಪದಲ್ಲಿದ್ದಾರೆ, ರಕ್ಷಣೆ ಹೊಂದದೇ ಇದ್ದಾರೆ. ರಕ್ಷಣೆ ಹೊಂದಿದೆ ಅಂತ ಅವರು ಹೇಳ್ಬೋದು. ನಿಜವಾದ ರಕ್ಷಣೆ, ಒಂದು ಮನ ತಿರುವಿಕವಾದ ರಕ್ಷಣೆ ತುಂಬ ದೇವ್ರ ಮಕ್ಕಳು, ತುಂಬ ಕ್ರೈಸ್ತರು ಹೊಂದಿಕೊಳ್ಳಿಲ್ಲ. ಅನೇಕರಿಗೆ ಸಮಾಧಾನ ಇಲ್ಲ, ಅನೇಕರಿಗೆ ಸೌಖ್ಯ ಇಲ್ಲ, ಅನೇಕರಿಗೆ ನೆಮ್ಮದಿ ಇಲ್ಲ ಪ್ರೀತಿ ಮಕ್ಕಳೇ. ಕಾರಣ ಏನಂದರೆ ಸತ್ಯವನ್ನು ತಿಳಿದುಕೊಳ್ಳಿಲ್ಲ. ಚೆನ್ನಾಗಿ ಗಮನಿಸಬೇಕು ಪ್ರೀತಿ ಮಕ್ಕಳೇ. ಯೇಸು ಸ್ವಾಮಿ ಯಾಕೆ ಸಿಲುವೆಯಲ್ಲಿ ಅಷ್ಟು ಬಾಧೆಗಳನ್ನು, ಅಷ್ಟು ಪಾಡುಗಳನ್ನು, ಅಷ್ಟು ಪ್ರೀತಿ ಮಕ್ಕಳ ಅವಮಾನ, ನಿಂದೆಯನ್ನು, ಅಷ್ಟು ಶರೀರದಲ್ಲಿ ಗಾಯಗಳನ್ನು, ತನ್ನ ಪೂರ್ತಿ ರಕ್ತ ಸುರಿಸಲು ಕಾರಣ ಏನೋ, ಆತನು ಸಿಲುವೆಯಲ್ಲಿ ಸಾಯುವುದಕ್ಕೆ ಕಾರಣ ಏನೋ, ನೀನು ನಾನು ರಕ್ಷಣೆ ಹೊಂದಬೇಕು, ನೀನು ನಾನು ಸಮಾಧಾನವಾಗಿರಬೇಕು, ನೀನು ನಾನು ಸೌಖ್ಯವಾಗಿರಬೇಕು, ನೀನು ನಾನು ನಿತ್ಯ ಜೀವವನ್ನು ಹೊಂದಿಕೊಳ್ಬೇಕು. ಆಮೇಲೆ ಗಮನಿಸಿ, ಅದನ್ನೇ ವಾಕ್ಯಲ್ಪಟ್ಟಿದೆ, ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಸಹೋದರ ಸಹೋದರಿ, ಅನೇಕರು ಅನ್ಯ ಜನರು ಅಂದರೆ ಯೇಸುವಿನ ನಂಬಿಕೆ ಇಲ್ಲದವರು, ಯೇಸು ಮೇಲೆ ನಂಬಿಕೆ ವಿಶ್ವಾಸ ಇಲ್ಲದವರು, ಯೇಸುವನ್ನು ಇನ್ನೂ ತಿಳಿಯದವರು ಅನೇಕರು ಪ್ರಶ್ನೆ ಮಾಡ್ತಾರೆ, ಯೇಸು ದೇವರಾಗಿದ್ದರೆ, ಕ್ರೈಸ್ತ ದೇವರಾದ ಯೇಸು ಸ್ವಾಮಿ ದೇವರಾಗಿದ್ದರೆ ಯಾಕೆ ಸಿಲುವೆಯಲ್ಲಿ ರಕ್ತ ಸುರಿಸಬೇಕು, ಅಷ್ಟು ಗಾಯಪಡಬೇಕು, ಸಿಲುವೆಯಲ್ಲಿ ಅಷ್ಟು ಅವಮಾನ ಪಡಬೇಕು, ಸಿಲುವೆಯಲ್ಲಿ ಯಾಕೆ ಆತನು ಸಾಯಬೇಕು ಎಂಬುದಾಗಿ ಅನೇಕ ಪ್ರಶ್ನೆ ಮಾಡ್ತಾರೆ. ಚೆನ್ನಾಗಿ ಗಮನಿಸಬೇಕು, ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಅವರು ಗೊತ್ತಿಲ್ಲದೆ ಮಾತಾಡ್ತಿದ್ದಾರೆ, ಗೊತ್ತಿಲ್ಲದೆ ಅದನ್ನು ನಂಬದೆ ವಿಶ್ವಾಸ ಮಾಡದೆ ಅವ್ರ ರಕ್ಷಣೆ ಹೊಂದಿದೆ, ದೇವರ ಸಮಾಧಾನ ಹೊಂದಿಕೊಳ್ಳದೆ, ದೇವರ ನಿತ್ಯ ಜೀವನ ಹೊಂದಿಕೊಳ್ಳದೆ, ದೇವರು ಇಟ್ಟಿರುವಂಥ ಸೌಖ್ಯ ಆಸನ ಹೊಂದಿಕೊಳ್ಳದಿದ್ದಾರೆ. ಆದರೆ ನಾವು ದೇವರ ಮಕ್ಕಳು. ಯೇಸು ಸ್ವಾಮಿ ಯಾಕೆ ಸಿಲುವೆಯಲ್ಲಿ ತನ್ನ ಪರಿಪೂರ್ಣವಾದ ರಕ್ತವನ್ನು ಸುರಿಸಿದನು? ಆಮೇಲೆ ದೇವರು ವಾಕ್ಯಲ್ಪಟ್ಟಿದೆ, ಯೇಸುವಿನ ರಕ್ತ ಸಕಲ ಪಾಪವನ್ನು ನೀಗಿಸಿ ನಮ್ಮನ್ನು ಶುದ್ಧಿ ಮಾಡ್ತದೆ. ಯಾಕೆ ಯೇಸು ಸ್ವಾಮಿ ಸಿಲುವೆಯಲ್ಲಿ ತನ್ನ ಪೂರ್ತಿ ರಕ್ತವನ್ನು ಸುರಿಸಿದನು? ಕಾರಣ ಏನಂತ ವಾಕ್ಯ ಓದುವಾಗ ನೀವು ಎಬ್ರಿಯರ್ ಬರೆದ ಪತ್ರಿಕೆ 9:22 ವಾಕ್ಯ, ಎಬ್ರಿಯರ್ 9:22 ಅಲ್ಲಿ ವಾಕ್ಯಲ್ಪಟ್ಟಿದೆ, ರಕ್ತಧಾರ ಇಲ್ಲದೆ, ಏನಿಲ್ಲದೆ, ಬಾಯಲ್ಲಿ ಹೇಳಿ. ದೇವರ ವಾಕ್ಯ ಎಲ್ಲರೂ ಕೇಳಬೇಕು. ಇವತ್ತು ದೇವರ
ರಕ್ಷಣೆನ ಹೊಂದಿಕೊಳ್ಳಬೇಕು, ದೇವರ ಸಮಾಧಾನ ಹೊಂದಿಕೊಳ್ಳಬೇಕು, ದೇವರ ಸೌಖ್ಯವನ್ನು, ಆತನ ಆಶೀರ್ವಾದವನ್ನು, ಆತನಿಂದ ಪಾಪ ಕ್ಷಮಾಪಣೆ ಹೊಂದಿಕೊಳ್ಳಬೇಕು. ಅದು ದೇವರ ಚಿತ್ತವಾಗಿದೆ. ಅದಕ್ಕೋಸ್ಕರನೇ ಯೇಸು ಸ್ವಾಮಿ ಸಿಲುವೆಯಲ್ಲಿ ತನ್ನ ಪರಿಪೂರ್ಣ ರಕ್ತವನ್ನು ಸುರಿಸಿದನು. ಯಾಕಂದರೆ ರಕ್ತಧಾರ ಇಲ್ಲದೆ ಏನಿಲ್ಲದೆ ರಕ್ತಧಾರ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಆಮೇಲೆ ಪ್ರೀತಿಯ ದೇವ್ರ ಮಕ್ಕಳೇ, ಅನೇಕರಿಗೆ ಈ ಸತ್ಯ ಗೊತ್ತಿಲ್ಲ. ಅನೇಕರು ಅನೇಕ ರೀತಿಯಲ್ಲಿ ಯೇಸು ಸ್ವಾಮಿನ ಪರಿಹಾಸವಾಗಿ ಅನೇಕ ರೀತಿಯಲ್ಲಿ ಗೇಲಿ ಮಾಡ್ತಾರೆ. ಯೇಸು ದೇವರಾಗಿದ್ದರೆ ತನ್ನನ್ನು ಯಾಕೆ ರಕ್ಷಿಸ್ಕೊಳ್ಳೋಕ್ಕಾಗಲಿಲ್ಲ? ಯಾಕೆ ಶರೀರವೆಲ್ಲ ಗಾಯ? ಯಾಕೆ ಶರೀರವೆಲ್ಲ ರಕ್ತ ಎಂಬುದಾಗಿ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಯೇಸು ಸ್ವಾಮಿ ಸಿಲುಬೆಯಲ್ಲಿ ರಕ್ತವನ್ನು ಸುರಿಸುವುದಕ್ಕೆ ಕಾರಣ ನೀನು ನಾನು ಮಾಡಿದ ಪಾಪವನ್ನು ಕ್ಷಮಿಸಬೇಕು. ಯಾಕಂದರೆ ಪಾಪದ ಸಂಬಳ ಮರಣ. ಪಾಪ ಮಾಡುವ ಆತ್ಮ ಅದು ಸತ್ತೇ ಸಾಯ್ತದೆ. ನೀವು ಇನ್ನೊಂದು ವಾಕ್ಯ ಓದಿ ನೋಡುವಾಗ ಪ್ರಕಟಣೆ 1:6, ರೆವಲ್ಯೂಷನ್ 1:6, ಪ್ರಕಟಣೆ 1:6 ನಮ್ಮನ್ನು ಪ್ರೀತಿಸುವವನು ತನ್ನ ರಕ್ತದ ಮೂಲಕ ನಮ್ಮ ಪಾಪಗಳಿಂದ ಬಿಡಿಸಿದವನು. ಆಮೇಲೆ ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸುವುದು ಮಾತ್ರ ಅಲ್ಲ, ಪಾಪದಿಂದ ನಮ್ಮನ್ನು ಬಿಡಿಸುವಾತನು. ತನ್ನ ರಕ್ತದ ಮೂಲಕ, ಯೇಸು ಕ್ರಿಸ್ತುವಿನ ರಕ್ತದ ಮೂಲಕ ನಮ್ಮನ್ನು ಪಾಪದಿಂದ ಬಿಡಿಸುವಾತನಾಗಿದ್ದಾನೆ. ಪ್ರೀತಿ ದಿನ ಮಕ್ಕಳೇ, ಯೇಸು ಸ್ವಾಮಿ ಸಿಲುವೆಯಲ್ಲಿ ರಕ್ತ ಸುರಿಸೋದಕ್ಕೆ ಮುಖ್ಯವಾದ ಕಾರಣ ನಮ್ಮ ಪಾಪವನ್ನು ಕ್ಷಮಿಸಬೇಕು, ನಮ್ಮನ್ನು ಪಾಪದಿಂದ ಬಿಡಿಸಬೇಕು, ನಮ್ಮನ್ನು ಪಾಪದಿಂದ ಶುದ್ಧೀಕರಿಸಬೇಕು, ನಮ್ಮನ್ನು ಪಾಪದಿಂದ ಬಂದಂಥ ವ್ಯಾಧಿಗಳು, ರೋಗಗಳು, ಬಲವೀನಗಳು, ನೋವುಗಳನ್ನು ಸೌಖ್ಯಪಡಿಸಬೇಕು. ಆಮೇಲೆ ಅದೇ ವಾಕ್ಯ ಹೇಳಿದೆ, ಆತನ ಬಾಸುಂಡಗಳಿಂದ ನಾವು ಗುಣವಾದವು. ಅದರಿಂದ ಚೆನ್ನಾಗಿ ಗಮನಿಸಬೇಕು, ಯೇಸು ಸ್ವಾಮಿ ಸಿಲುವೆಯಲ್ಲಿ ರಕ್ತ ಸುರಿಸೋದಕ್ಕೆ ಮುಖ್ಯವಾದ ಕಾರಣ ನೀನು ನಾನು ಗೊತ್ತಿಲ್ಲದೆ ಮಾಡಿದ ಪಾಪವನ್ನು ಕ್ಷಮಿಸುವುದಕ್ಕಾಗಿ, ಆ ಪಾಪದಿಂದ ಬಂದಂಥ ವ್ಯಾಧಿಗಳನ್ನು ಗುಣಪಡಿಸುವುದಕ್ಕಾಗಿ. ಅದೇ ವಾಕ್ಯ ಬಿಡಿದೆ, ರಕ್ತಧಾರ ಇಲ್ಲದೆ, ರಕ್ತ ಸುರಿಸದೆ ಪಾಪ ಕ್ಷಮಾಪಣೆ ಇಲ್ಲ. ಪ್ರೀತಿ ಮಕ್ಕಳೇ, ಒಂದು ವೇಳೆ ಯೇಸು ಸ್ವಾಮಿ 2000 ವರ್ಷಕ್ಕೆ ಮುಂಚೆ ಸಿಲುಬೆಯಲ್ಲಿ ರಕ್ತ ಸುರಿಸದಿದ್ರೆ ಪಾಪದಲ್ಲಿ ನೀನು ನಾನು ಈ ಪ್ರಪಂಚ ಯಾವತ್ತೂ ಸಾಯ್ತಾ ಇತ್ತು, ಯಾವತ್ತು ನಾಶವಾಗ್ತಾ ಇತ್ತು. ಇವತ್ತು ಬದುಕಿದ್ವಿ ಅಂದರೆ ದೇವರ ಕೃಪೆ. ಯೇಸು ಸ್ವಾಮಿ ನಿನಗೋಸ್ಕರ ನನಗೋಸ್ಕರ ರಕ್ತವನ್ನು ಸುರಿಸಿ ನಮ್ಮ ಪಾಪವನ್ನು, ಇಡೀ ಪ್ರಪಂಚದ ಪಾಪವನ್ನು ಆತನ ರಕ್ತದ ಮೂಲಕ ಕ್ಷಮಿಸಲ್ಪಟ್ಟಿದೆ. ಆಮೆನ್, ಹಲ್ಲೆಲೂಯ. ಆದ್ದರಿಂದ ಯೇಸು ಸ್ವಾಮಿ ರಕ್ತ ಸುರಿಸಿದ ಮುಖ್ಯವಾದ ಕಾರಣ ಪಾಪವನ್ನು ಕ್ಷಮಿಸುವುದಕ್ಕೆ, ಪಾಪದಿಂದ ಬಿಡಿಸುವುದಕ್ಕೆ, ಪಾಪವನ್ನು ಶುದ್ಧೀಕರಿಸುವುದಕ್ಕೆ, ಪಾಪದಿಂದ ಬಂದಂಥ ವ್ಯಾಧಿಗಳನ್ನು ಗುಣಪಡಿಸುವುದಕ್ಕೆ. ಯಾಕೆ ರಕ್ತ ಸುರಿಸಬೇಕು? ಸಿಲುಬೆಯಲ್ಲಿ ತನ್ನ ಪೂರ್ತಿ ರಕ್ತ ಸುರಿಸೋದಕ್ಕೆ ಕಾರಣ ಏನು? ಚೆನ್ನಾಗಿ ಗೌರವಿಸಿದ ಮಕ್ಕಳೇ, ಈ ಪಾಪ ತುಂಬ ಮೋಸವಾದದ್ದು. ಪಾಪದ ಸಂಬಳ ಮರಣ. ಪಾಪ ಮಾಡುವ ಮನುಷ್ಯ ಸತ್ತೇ ಸಾಯ್ತಾನೆ. ಪಾಪ ಮಾಡುವ ಆತ್ಮ ನರಕದಲ್ಲಿ ತಳ್ಳಲ್ಪಡುತ್ತದೆ. ಯಾಕೆ ಮತ್ತೆ ಯೇಸು ಸ್ವಾಮಿ ರಕ್ತ ಸುರಿಸಬೇಕು? ಆತನು ದೇವರಲ್ಲವಾ? ಆತ್ಮೆಯನ್ನು ಉಂಟು ಮಾಡಿದ ಕರ್ತನಲ್ಲವಾ? ಆತನು ಸರ್ವಶಕ್ತದ ದೇವರಲ್ಲವಾ? ದೇವರಾಗಿದ್ರು ಕೂಡ, ಮಹಿಮೂಲ ತಂದೆಯಾಗಿದ್ರು ಕೂಡ ಯಾಕೆ ಸಿಲುಬೆಯಲ್ಲಿ ತನ್ನ ತಗ್ಗಿಸಿ ನಮ್ಮನ್ನು ಪರಿಪೂರ್ಣವಾಗಿ ರಕ್ತಸು ಒಪ್ಪಿಸಿಕೊಟ್ಟನಂದ್ರೆ, ಪ್ರೀತಿದ್ರು ಮಕ್ಕಳೇ, ಪಾಪ ನರಕದಲ್ಲಿ ತಳ್ಳುವುದು ಮಾತ್ರ ಅಲ್ಲ, ನಮ್ಮ ಶರೀರದಲ್ಲಿ ವ್ಯಾಧಿಗಳನ್ನು ಕೊಂಡು ಬರ್ತದೆ. ಚೆನ್ನಾಗಿ ಗಮನಿಸ್ತಾ ಇದ್ದೀರಾ ಸಹೋದರ ಸಹೋದರಿ? ಒಂದು ವೇಳೆ ದೇವರ ಆತ್ಮನು ಸೇವಕರ ಮೂಲಕ ಮಾತಾಡುವಾಗ ಈ ವಾಕ್ಯ ನಿಮಗೆ ಅಂಗೀಕರಿಸೋಕ್ಕಾಗುವುದಿಲ್ಲ, ಈ ಮಾತನ್ನು ನಿಮಗೆ ಅಂಗೀಕರಿಸೋಕ್ಕಾಗುವುದಿಲ್ಲ, ಈ ಮಾತನ್ನು ನೀವು ನಂಬೋದಕ್ಕಾಗೋದಿಲ್ಲ. ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಗಮನಿಸಿ ಮಕ್ಕಳೇ, ಇವತ್ತು ಪಾಪ ಒಂದು ಮನುಷ್ಯನ ನರಕಕ್ಕೆ ಕೊಂಡು ಹೋಗೋದು ಮಾತ್ರ ಅಲ್ಲ, ಪಾಪ ತನ್ನ ಶರೀರದಲ್ಲಿ ವ್ಯಾಧಿಗಳನ್ನು, ರೋಗಗಳನ್ನು, ನೋವುಗಳನ್ನು, ಬಲವೀನಗಳನ್ನು, ಪ್ರೀತಿಯ ಮಕ್ಕಳೇ, ನಮ್ಮನ್ನು ಅನೇಕ ರೀತಿಯಲ್ಲಿ ಮರಣದ ಹಾಸಿಗೆಯಲ್ಲಿ ಉಂಟು ಮಾಡ್ತದೆ. ನೀವು ಬೈಬಲ್ ಓದುವಾಗ ಕೀರ್ತನೆಗಳು 38:3 ವಾಕ್ಯ, ಸ್ಲಾಮ್ 38:3, ಕೀರ್ತನೆಗಳು 38:3 ವಾಕ್ಯವಾಗ ಅಲ್ಲಿ ಭಕ್ತನು ತನ್ನ ಅನುಭವವನ್ನು ಈ ರೀತಿ ಬರೆದುಕೊಂಡಿದ್ದಾರೆ. ನಿನ್ನ ಸಿಟ್ಟಿನಿಂದ ನನ್ನ ಶರೀರದಲ್ಲಿ ಸ್ವಸ್ಥವೇ ತಪ್ಪು ಹೋಗಿದೆ, ನನ್ನ ಪಾಪದಿಂದ ನನ್ನ ಎಲುಬುಗಳಲ್ಲಿ ಸ್ವಲ್ಪವೂ ಕ್ಷೇಮ ಇಲ್ಲ. ನೋಡಿ, ಈ ಭಕ್ತನು ಹೇಳ್ತಾನೆ, ನಿನ್ನ ಸಿಟ್ಟಿನಿಂದ ದೇವರೇ, ನಿನ್ನ ಸಿಟ್ಟಿನಿಂದ ನನ್ನ ಶರೀರದಲ್ಲಿ ಸ್ವಲ್ಪವೂ
ಸ್ವಸ್ಥತೆ ಇಲ್ಲ, ನನ್ನ ಪಾಪದಿಂದ ನನ್ನ ಎಲುಬುಗಳಲ್ಲಿ ಸ್ವಲ್ಪವೂ ಕ್ಷೇಮವಿಲ್ಲ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇವತ್ತು ನಾವು ಅನೇಕ ರೀತಿಯಲ್ಲಿ ಅನೇಕ ಕಾರ್ಯಗಳಲ್ಲಿ ಗೊತ್ತಿಲ್ಲದೆ ಮಾಡುವ ಪಾಪ ಅನೇಕರಲ್ಲಿ ಶರೀರದಲ್ಲಿ ವ್ಯಾಧಿಯನ್ನು ಕೊಂಡು ಬರ್ತಾ ಇದೆ, ರೋಗಗಳನ್ನು ಕೊಂಡು ಬರ್ತಾ ಇದೆ. ಅನೇಕರ ವ್ಯಾಧಿಗೆ ಕಾರಣ, ಅನೇಕರ ವ್ಯಾಧಿಗೆ ರೋಗಕ್ಕೆ ಕಾರಣ ಏನು ಗೊತ್ತಾ? ಮರಣದ ಆಸೆಗೆ ಕಾರಣಕ್ಕೆ ಗೊತ್ತಾ? ಪಾಪವಾಗಿದೆ ಮಕ್ಕಳೇ. ಆದ್ದರಿಂದ ಚೆನ್ನಾಗಿ ದೇವ್ರ ಮಕ್ಕಳು ತಿಳಿದುಕೊಳ್ಬೇಕು. ಇವತ್ತು ಅನೇಕ ದೇವ್ರ ಮಕ್ಕಳು ಕೂಡ ವ್ಯಾಧಿಯಲ್ಲಿದ್ದು, ರೋಗದಲ್ಲಿದ್ದು, ಮರಣದ ಆಸೆಗಳಿದ್ದು, ಅನೇಕ ನೋವುಗಳನ್ನು ಅನುಭವಿಸ್ತಾ ದೇವರನ್ನ ದೂಷಣೆ ಮಾಡ್ತಿದ್ದಾರೆ. ದೇವರು ಎಲ್ಲಿದ್ದಾರೆ? ದೇವರು ಇದ್ದರೆ ಯಾಕೆ ನನಗೆ ಈ ವ್ಯಾಧಿ, ಯಾಕೆ ಈ ರೋಗ, ಯಾಕೆ ಈ ಬಲವೀನ, ಯಾಕೆ ನನಗೆ ಕ್ಷೇಮ ಇಲ್ಲ, ಯಾಕೆ ನನಗೆ ಸ್ವಸ್ಥತೆ ಆಗ್ತಾ ಇಲ್ಲ? ನಾನು ಪ್ರಾರ್ಥನೆ ಮಾಡ್ತಿದ್ದೀನಲ್ಲ, ಎಷ್ಟು ದೊಡ್ಡ ದೊಡ್ಡ ಸೇವಕರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಸ್ಕೊತಿದ್ದೀನಿ. ಈ ಮರಣದ ಆಸೆಗೆ, ಈ ಕ್ಯಾನ್ಸರ್ ವ್ಯಾಧಿ, ಈ TB ವ್ಯಾಧಿ, ಈ ರೋಗ ನನ್ನ ಯಾಕೆ ಗುಣವಾಗ್ತಾ ಇಲ್ಲ? ತುಂಬ ದೇವ್ರ ಮಕ್ಕಳು ಕೂಡ, ಸೇವಕರು ಕೂಡ ದೇವರನ್ನ ದೂಷಣೆ ಮಾಡ್ತಾ ಇದ್ದಾರೆ. ಕೆಲವು ಜನ ಡಾಕ್ಟ್ರುಗಳನ್ನ ಬೈತಾ ಇದ್ದಾರೆ. ಎಷ್ಟು ಹಣ ಖರ್ಚು ಮಾಡ್ತಾ ಇದ್ದೀನಿ, ಎಷ್ಟು ವರ್ಷದಿಂದ ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ದೀನಿ, ಎಷ್ಟು ಟ್ರೀಟ್ಮೆಂಟ್ ತೊಗೊತಿದ್ದೀನಿ, ಆದರೂ ಈ ರೋಗ ನನ್ನ ಶರೀರ ಬಿಟ್ಟು ಹೋಗ್ತಾ ಇಲ್ಲ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವರ ವಾಕ್ಯ ಹೇಳ್ಬಿಟ್ಟಿದೆ, ನನ್ನ ಪಾಪದ ನಿಮಿತ್ತ, ನನ್ನ ಪಾಪದಿಂದ ನನ್ನ ಎಲುಬುಗಳಲ್ಲಿ ಸ್ವಲ್ಪವೂ ಕ್ಷೇಮ ಇಲ್ಲ. ಪಾಪ ಒಂದು ಮನುಷ್ಯನಲ್ಲಿ ವ್ಯಾಧಿಯನ್ನು ಕೊಂಡು ಬರುತ್ತದೆ. ಪಾಪ ಒಂದು ಮನುಷ್ಯನಲ್ಲಿ ರೋಗಗಳನ್ನು ಉಂಟು ಮಾಡುತ್ತದೆ. ಯಾಕಂದರೆ ಈ ಶರೀರ ಮಹಿಮೆಯಾದದು. ನಮ್ಮ ಶರೀರವನ್ನು ತುಂಬ ಜಾಗೃತೆಯಿಂದ, ತುಂಬ ಎಚ್ಚರಿಕೆಯಿಂದ ನಾವು ನೋಡಿಕೊಳ್ಬೇಕು. ಯಾಕಂದರೆ ಈ ಶರೀರ ಸಾಧಾರಣವಾದ ಶರೀರ ಅಲ್ಲ. ದೇವರಿಂದ ಉಂಟು ಮಾಡಲ್ಪಟ್ಟ, ದೇವರಿಂದ ಸೃಷ್ಟಿಸಲ್ಪಟ್ಟ ಈ ಶರೀರದಲ್ಲಿ ದೇವರ ಆತ್ಮನು ಈ ಶರೀರದಲ್ಲಿ ವಾಸ ಮಾಡ್ತಾನೆ. ದೇವರ ವಾಕ್ಯ ಪಡೆದಿದೆ, ಒಬ್ಬನು ದೇವರ ಆತ್ಮನು ಪಾಪ ಮಾಡಿ ಕೆಡಿಸಿದರೆ ನಾನು ಅವನ ಶರೀರವನ್ನು ಕೆಡಿಸ್ತೇನೆ. ಅದರಿಂದ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವರು ಕೊಟ್ಟಂಥ ಈ ಶರೀರವನ್ನು ನಾವು ಅಸುತ್ತಕ್ಕಾಗಿ ಅಲ್ಲ, ಪಾಪಗಾಗಿ ಅಲ್ಲ ಮಕ್ಕಳೇ. ದೇವರ ಮಕ್ಕಳು ಯಾವಾಗ ಯೇಸು ಸ್ವಾಮಿನ ನಂಬ್ಕೊಂಡ್ರೋ, ಯಾವಾಗ ಯೇಸು ಸ್ವಾಮಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸ್ಕೊಟ್ರೋ, ಯಾವಾಗ ನೀವು ದೇವರ ಮಕ್ಕಳಾಗಿ ಮಾರ್ಪಟ್ರೋ, ಯಾವಾಗ ನಿಮ್ಮನ್ನು ದೇವರು ಸೇವಕರಾಗಿ ಅಭಿಷೇಕ ಮಾಡಿದನೋ, ನಿಮ್ಮ ಕಡೆ ಉಸಿರಿನ ತನಕ, ನಿಮ್ಮ ಕಡೆ ಪ್ರಾಣರ ತನಕ ನಿಮ್ಮ ಶರೀರದಲ್ಲಿ ದೇವರ ನಾಮವನ್ನು ಮಾತ್ರ ಮಹಿಮೆ ಪಡಿಸಬೇಕು. ದೇವರಿಗೆ ಪ್ರಿಯಿಲ್ಲದ ಕಾರ್ಯಗಳು, ದೇವರಿಗೆ ಅಸಹ್ಯವಾದ ಪಾಪಗಳನ್ನ ಮಾಡಿ, ದೇವರನ್ನ ಸಿಟ್ಟುಪಡಿಸಿ, ದೇವರನ್ನ ಕೋಪಪಡಿಸಿ, ಅದರಿಂದ ಪಾಪದ ನಿಮಿತ್ತ ಬರುವಂಥ ಫಲ ವ್ಯಾಧಿ ಮಕ್ಕಳೇ. ಯಾಕಂದರೆ ನೀವು ವಾಕ್ಯಲು ಓದುವಾಗ ಯಾಕೋಬನ ಬರೆದ ಪತ್ರಿಕೆ 1:15, ಜೇಮ್ಸ್ 1:15, ಯಾಕೋಬನು 1:15 ವಾಕ್ಯ ಇಲ್ಲಿ ಈ ರೀತಿ ಪಟ್ಟಿದೆ, ಆಸೆಯು ಬಸರಾಗಿ ಪಾಪವನ್ನು ಇರುತ್ತದೆ, ಪಾಪವು ತುಂಬ ಬೆಳೆದು ಮರಣವನ್ನು ಅಡಿಯುತ್ತದೆ. ಆಮೇನ್. ನನ್ನ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವರ ವಾಕ್ಯವನ್ನು ಚೆನ್ನಾಗಿ ಓದಿರಿ, ದೇವರ ವಾಕ್ಯವನ್ನು ಗಮನವಿಟ್ಟು ಕೇಳಿರಿ. ಏನೋ ಚರ್ಚಿಗೆ ಹೋಗ್ತಾನೆ, ಅಟೆಂಡೆನ್ಸ್ ಆಗ್ತಾನೆ, ಬರ್ತಾನೆ ಅಲ್ಲ. ಏನೋ ಹೆಸರು ಬದಲಾಯಿಸ್ಕೊಂಡಿದ್ದೇನೆ, ಜಾತಿ ಧರ್ಮ ಬದಲಾಯಿಸ್ಕೊಂಡಿದ್ದೇನೆ, ದೇವ್ರ ಹತ್ರ ಬಂದರೂ ಕೂಡ ಯಾಕೆ ನನಗೆ ಈ ವ್ಯಾಧಿ ಹೋಗ್ತಾ ಇಲ್ಲ, ಈ ನೋವು ಯಾಕೆ ನನಗೆ ಗುಣವಾಗ್ತಾ ಇಲ್ಲ, ಯಾಕೆ ಈ ಕಾಯಿಲೆ, ಈ ರೋಗ ನನ್ನ ಬಿಟ್ಟು ಹೋಗ್ತಾ ಇಲ್ಲ, ದೇವರು ಇದ್ದಾರೋ ಇಲ್ವೋ, ದೇವರಿಗೆ ಶಕ್ತಿ ಇದೆ ಇಲ್ವೋ? ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಯೇಸು ಸ್ವಾಮಿ ನಮ್ಮನ್ನು ತುಂಬ ಪ್ರೀತಿಸ್ತಾರೆ. ಯೇಸು ಸ್ವಾಮಿ ನಮ್ಮನ್ನು ತುಂಬ ಪ್ರೀತಿಸ್ತಾರೆ. ಅದಕ್ಕೋಸ್ಕರನೇ ನಮ್ಮ ಪಾಪವನ್ನು ಶ್ರಮಿಸುವುದಕ್ಕಾಗಿ, ಆ ಪಾಪದಿಂದ ಬಂದಂಥ ವ್ಯಾಧಿ ರೋಗ ನೋವುಗಳನ್ನು ಗುಣಪಡಿಸುವುದಕ್ಕಾಗಿ ಶಿಲುಬೆಯಲ್ಲಿ ತನ್ನ ಪೂರ್ತಿ ರಕ್ತವನ್ನು ಸುರಿಸಿದನು. ಆತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆ, ಆತನ ರಕ್ತದ ಮೂಲಕ ಪಾಪ ನಿವಾರಣೆ. ರಕ್ತದಾರ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲ. ಅದಕ್ಕೋಸ್ಕರನೇ ಯೇಸು ಸ್ವಾಮಿ ಹೇಗಾದರೂ ನನ್ನ ರೂಪದಲ್ಲಿ, ನನ್ನ ಸ್ವರೂಪದಲ್ಲಿ ಉಂಟು ಮಾಡಿದ ಮನುಷ್ಯನು ಮಾಡಿದ ಪಾಪದಿಂದ ಬಂದಂಥ ವ್ಯಾಧಿಯನ್ನು, ಪಾಪ ಸವಿಸುವುದಕ್ಕೂ ಮಾತ್ರ ಆತ ರಕ್ತ ಸುರಿಸಿದಿಲ್ಲ. ಆ ಪಾಪದಿಂದ ಬಂದಂಥ ವ್ಯಾಧಿ, ಆ ಪಾಪದಿಂದ ಬಂದಂಥ ರೋಗ, ಆ ಪಾಪದಿಂದ ಬಂದಂಥ ಎಲ್ಲ ನೋವು ಬೆಳವಿನ ಗುಣಪಡಿಸುವುದಕ್ಕಾಗಿ ಯೇಸುವಿನ ರಕ್ತದಲ್ಲಿ ಪಾಪ ಕ್ಷಮಾಪಣೆ ಮಾತ್ರ ಇಲ್ಲ, ಯೇಸುವಿನ ರಕ್ತದಲ್ಲಿ ನಮ್ಮ ರೋಗಗಳನ್ನು ಗುಣಪಡಿಸುವ ಶಕ್ತಿ ಇದೆ. ಒಂದು ವೇಳೆ ನೀವು ದೇವರ ಮಕ್ಕಳಾಗಿದ್ದರೂ ಕೂಡ, ಒಂದು ವೇಳೆ ನೀವು ಕ್ರೈಸ್ತರಾಗಿದ್ದರೂ ಕೂಡ, ಒಂದು ವೇಳೆ ದೇವರನ್ನ ನೀವು ನಂಬಿಕೊಂಡಿದ್ರು ಕೂಡ,
ಒಂದು ವೇಳೆ ನೀವು ದೇವರ ಸೇವಕರಾಗಿದ್ರು ಕೂಡ ಶರೀರದಲ್ಲಿ ವ್ಯಾಧಿ ಅನುಭವಿಸ್ತಾ ಇದ್ದೀರಾ? ಇವತ್ತು ದೇವರ ಆತ್ಮನು ಸೇವಕರ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮೊಂದಿಗೆ ಮಾತಾಡುವಾಗ ದೇವರು ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಗುರುಗುಟ್ಟಬೇಡಿ, ಅಲ್ಲು ಕಡಿಬೇಡಿ, ಏಸಪ್ಪ ಹತ್ರ ಒಪ್ಪಿಸ್ಕೊಡಿ. ಏಸಪ್ಪ, ನಿಮ್ಮ ರಕ್ತದಿಂದ ನನ್ನ ಪಾಪವನ್ನು ಶುದ್ಧೀಕರಿಸಪ್ಪ. ಯೇಸುವೆ, ನಿಮ್ಮ ರಕ್ತದ ಮೂಲಕ ನನ್ನನ್ನು ಪಾಪದಿಂದ ಬಿಡಿಸು ಸ್ವಾಮಿ. ಯೇಸುವೆ, ನಿಮ್ಮ ರಕ್ತದಿಂದ ನನ್ನ ಪಾಪವನ್ನು ಕ್ಷಮಿಸೇಸಪ್ಪ. ನೀವು ಯಾರೇ ಆಗಿದ್ರು ಕೂಡ, ದೇವರ ಮಕ್ಕಳಾಗಿರ್ಬೋದು, ನೀವು ಅಭಿಷೇಕಿಸಲ್ಪಟ್ಟ ದೇವರ ಸೇವಕರಾಗಿರ್ಬೋದು, ಅಥವಾ ಇದೇ ಮೊದಲೇ ಸರಿ ದೇವರ ವಾಕ್ಯವನ್ನು ಕೇಳುತ್ತಿರ್ಬೋದು. ಯೇಸುವೆ, ನನ್ನ ಕ್ಷಮಿಸಪ್ಪ. ಯೇಸುವೆ, ನಿಮ್ಮ ರಕ್ತದಿಂದ ನನ್ನ ಶುದ್ಧೀಕರಿಸಪ್ಪ. ಯೇಸುವೆ, ಈ ಪಾಪದಿಂದ ನಿಮ್ಮ ರಕ್ತದ ಮೂಲಕ ನನ್ನ ಬಿಡುಗಡೆ ಕೊಡಪ್ಪ. ನೀವು ಕೇಳುವಾಗ ನೀವು ಯಾರೇ ಆಗಿದ್ರು ಕೂಡ ಯೇಸುವಿನ ರಕ್ತ ಇವತ್ತು ಕ್ರಿಯೆ ಮಾಡತಕ್ಕದಾಗಿದೆ. ಯೇಸುವಿನ ರಕ್ತ ಇವತ್ತು ಕೂಡ ಎಷ್ಟು ದೊಡ್ಡ ಪಾಪಿಯಾಗಿದ್ರು ಕೂಡ, ಎಷ್ಟು ದೊಡ್ಡ ಪಾಪವಾಗಿದ್ರು ಕೂಡ ಅದನ್ನು ತೊಳೆಯುವಂಥ ಶಕ್ತಿ, ಅದನ್ನು ಶುದ್ಧೀಕರಿಸುವಂಥ ಶಕ್ತಿ, ಆ ಪಾಪದಿಂದ ಬಿಡಿಸುವಂಥ ಶಕ್ತಿ, ಆ ಪಾಪವನ್ನು ಕ್ಷಮಿಸುವಂಥ ಶಕ್ತಿ, ಆ ಪಾಪದಿಂದ ಬಂದಂಥ ವ್ಯಾಧಿಗಳನ್ನು ಗುಣಪಡಿಸುವ ಶಕ್ತಿ ಆತನ ರಕ್ತದಲ್ಲಿದೆ. ಯೇಸುವಿನ ರಕ್ತದಲ್ಲಿ ಶಕ್ತಿ, ಬಿಡುಗಡೆ, ಸೌಖ್ಯ, ಕ್ಷಮಾಪಣೆ ಉಂಟು. ನೋಡಿ, ಅಲ್ಲಿ ವಾಕ್ಯ ಹೇಳ್ಬಿಟ್ಟಿದೆ, ಆಸೆಯು ಬಸುರಾಗಿ ಪಾಪವನ್ನು ಏರುತ್ತದೆ, ಪಾಪವು ತುಂಬ ಬೆಳೆದು ಮರಣವನ್ನು ಅಡೀತದೆ. ಹೌದು ಮಕ್ಕಳೇ, ಶರೀರದ ಆಸೆ, ಶರೀರದ ಇಚ್ಛೆಗಳು ಇವತ್ತು ತುಂಬ ದೇವರು ಮಕ್ಕಳಿಂದ ಹೇಳಿಕೊಂಡು ತುಂಬ ಜನ ಪಾಪ ಮಾಡ್ತಾ ಇದ್ದಾರೆ, ತನ್ನ ಶರೀರವನ್ನು ಕೆಡಿಸ್ಕೊಳ್ತಾ ಇದ್ದಾರೆ. ಎಷ್ಟು ಕ್ರೈಸ್ತಂತ ಹೇಳ್ಕೊಂಡು ಕುಡಿತಾ ಇಲ್ವಾ, ಸ್ಮೋಕ್ ಮಾಡ್ತಾ ಇಲ್ವಾ, ವಿಭಚಾರ ಮಾಡ್ತಾ ಇಲ್ವಾ, ವೇಸಿತನ ಮಾಡ್ತಾ ಇಲ್ವಾ, ದೇವರಿಗೆ ಪ್ರಿಯದ ಕಾರ್ಯ ಮಾಡ್ತಿಲ್ವಾ? ಇಷ್ಟು ಪಾಪ ಮಾಡಿ ದೇವರನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ದೇವರೇ, ನೀ ಜೀವಂತವಾಗಿದ್ರೆ, ಯೇಸುವೆ ನೀನು ನಿಜವಾದ ದೇವರಾಗಿದ್ರೆ ಯಾಕೆ ಈ ವ್ಯಾಧಿ, ಯಾಕೆ ನನಗೆ ಕಾಯಿಲೆ, ಯಾಕೆ ಈ ರೋಗ, ಯಾಕೆ ಈ ಬೆಳವಿನ ಪ್ರಶ್ನೆ ಮಾಡ್ತಾ ಇದ್ದೀವಲ್ಲ. ಅದೇ ಸಮಯದಲ್ಲಿ ನನ್ನ ಶರೀರ ದೇವರ ಆಲಯ, ಈ ಶರೀರದಲ್ಲಿ ದೇವರ ಆತ್ಮನ ವಾಸ ಮಾಡ್ತಾನೆ. ಆತನು ಪರಿಶುದ್ಧವಾದ ದೇವರು. ಆದ್ದರಿಂದ ಈ ಶರೀರವನ್ನು ಅಶುದ್ಧಪಡಿಸ್ಕೊಳ್ಬಾರ್ದು. ಈ ಶರೀರದ ಮೂಲಕ ದೇವರ ನಾಮ ದೂಷಣೆ ಪಡಬಾರ್ದು. ಈ ಶರೀರದ ಮೂಲಕ ದೇವರು ಅಶುದ್ಧ ಎಣಿಸಲ್ಪಡಬಾರ್ದು. ನಾನು ಪಾಪ ಮಾಡಬಾರ್ದು, ನಾನು ದೇವ್ರ ಮಕ್ಕಳು, ನಾನು ಸೇವಕ ಎಂಬ ಭಯ ಇದೆಯಾ, ಎಂಬ ಜ್ಞಾನ ಇದೆಯಾ, ಎಂಬ ಒಂದು ಗ್ರಹಿಕೆ ಇದೆಯಾ, ಅಥವಾ ಒಂದು ತಿಳುವಳಿಕೆ ಇದೆಯಾ? ದೇವ್ರ ಮಕ್ಕಳಂತ ಹೇಳ್ಕೊಂಡು ಸಾರಾಯಿ ಕುಡಿತಾ ಇಲ್ವಾ? ದೇವ್ರ ಮಕ್ಕಳಂತ ಹೇಳ್ಕೊಂಡು ನಾವು ಸ್ಮೋಕ್ ಮಾಡ್ತಾ ಇಲ್ವಾ? ದೇವ್ರ ಮಕ್ಕಳಂತ ಹೇಳ್ಕೊಂಡು ಕೆಟ್ಟ ಅಭ್ಯಾಸಗಳಿಲ್ವಾ? ವಿಭಚಾರ, ವೈಸಿತನ, ದೇವರಿಗೆ ಪ್ರಿಯದ ಎಷ್ಟು ಪಾಪ ಇದೆ. ಆ ಪಾಪನೇ ನಮ್ಮ ಶರೀರದಲ್ಲಿ ದೇವರ ಕೋಪದಿಂದ, ದೇವರ ಸಿಟ್ಟಿನಿಂದ ವ್ಯಾಧಿಗಳನ್ನು, ರೋಗಗಳನ್ನು, ಮರಣದ ವ್ಯಾಧಿಗಳನ್ನು ಉಂಟು ಮಾಡ್ತಾ ಇದೆ. ಇವತ್ತಿನ ಯಾರೇ ಆಗಿರ್ಬೋದು, ರೋಗಕ್ಕೆ ಎಷ್ಟು, ನಮ್ಮ ಶರೀರದಲ್ಲಿ ವ್ಯಾಧಿಗೆ ಎಷ್ಟು ಕಾರಣ ಇದೆ ರೀ. ದೇವ್ರ ಚಿತ್ತ ಆದರೆ ಬರುವಂಥ ದಿನಗಳಲ್ಲಿ ವ್ಯಾಧಿ ಯಾವ ಯಾವ ಮೂಲಕ ನಮ್ಮ ಶರೀರದಲ್ಲಿ ಬರುತ್ತದೆ, ಅದಕ್ಕೆ ಕಾರಣ ಏನು, ಅದನ್ನು ಹೇಗೆ ನಾವು ಗುಣಪಡಿಸಿಕೊಳ್ಳಬಹುದು ಎಂಬುದಾಗಿ ನಾವು ಬರುವಂಥ ದಿನಗಳಲ್ಲಿ ಧ್ಯಾನಿಸಲಿದ್ದೇವೆ. ನೋಡಿ, ಇವತ್ತು ತುಂಬ ಜನ ಆಸೆ ಇಚ್ಛೆಗಳನ್ನ, ದೇವ್ರ ಮಕ್ಕಳು ಅದನ್ನು ಬಂಧಿಸಬೇಕು ಯೇಸುವಿನ ನಾಮದಲ್ಲಿ. ಮನುಷ್ಯರಿಂದ ಹುಟ್ಟಿದರೆ ಆಸೆಗಳು ಬರುತ್ತೆ, ಇಚ್ಛೆಗಳು ಬರುತ್ತೆ. ಅದಕ್ಕೆ ನಾವು ಈಡೇರಿಸ್ಕೊಳ್ಬಾರಬಾರ್ದು. ನಮಗೆ ಸ್ವತಂತ್ರ ಇದೆ ಅಂತ ಹೇಳಿ ನಮ್ಮ ಶರೀರವನ್ನು ಮಲಿನಪಡಿಸ್ಕೊಳ್ಬಾರ್ದು, ಅಶುದ್ಧಪಡಿಸ್ಕೊಳ್ಬಾರ್ದು. ದೇವರ ಮಕ್ಕಳು ಪರಿಶುದ್ಧವಾಗಿ ಜೀವಿಸಬೇಕು. ಈ ಶರೀರದಲ್ಲಿ ನಮ್ಮ ಮೂಲಕ ದೇವರ ನಾಮ ಮಹಿಮೆಪಡಿಸಬೇಕು. ಇದು ಮಹಿಮೆಯಾದ ಶರೀರ. ಕಾರಣ ಮಹಿಮುಳ್ಳ ದೇವರು, ಮಹಿಮುಳ್ಳ ತಂದೆ ನಮ್ಮೊಳಗಡೆ ವಾಸ ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತು ತುಂಬ ಜನ ಪಾಪ ಮಾಡಿ ತನ್ನ ಶರೀರವನ್ನು ವ್ಯಾಧಿಯಲ್ಲಿ, ಬೆಳವಿನಲ್ಲಿ, ರೋಗದಲ್ಲಿ ಇವತ್ತು ಕಷ್ಟಪಡ್ತಾ ಇದ್ದಾರೆ. ಚೆನ್ನಾಗಿಸ್ಬೇಕು. ಬೈಬಲ್ ನೋಡುವಾಗ ಯೋಹಾನ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಾಕ್ಯದಿಂದ 14ನೇ ವಾಕ್ಯ, ಜಾನ್ 5:2-14, ಯೋಹಾನ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ರಿಂದ 14 ನೋಡುವಾಗ ಅಲ್ಲಿ ಬೆತಸ ಎಂಬ ಒಂದು ಕೊಳ ಇದೆ. ಪ್ರೀತಿ ಮಕ್ಕಳೇ, ಅಲ್ಲಿ 5 ಮಂಟಪಗಳಿದೆ. ಅದರ ವಿಶೇಷತೆ ಏನಂದರೆ, ಆ ಮಂಟಪಗಳಲ್ಲಿ, ಆ ಕೊಳ ಹತ್ರ ತುಂಬ ವ್ಯಾಧಿಸ್ತರು, ಕುಂಟರು, ಮೈ ಒಣಗಿದವರು ಅಲ್ಲಿ ಬಿದ್ದುಕೊಂಡಿರುವರು ಮಕ್ಕಳೇ. ಅಲ್ಲಿ ಆ ಕೊಳದಲ್ಲಿ ಕೆಲವು ಸಮಯ
ದೇವದೂತರು ಬಂದು ಆ ನೀರನ್ನು ಕುಲುಕಿಸುವಾಗ ಯಾರು ಬಂದು ವ್ಯಾಧಿಸ್ತರು ಆ ಹೊಲದಲ್ಲಿ ಮುಂದೆ ಬೀಳ್ತಾರೋ, ಎಷ್ಟು ದೊಡ್ಡ ವ್ಯಾಧಿ ಆಗಿದ್ರು ಕೂಡ, ಯಾವ ರೀತಿ ವ್ಯಾಧಿ ಆಗಿದ್ರು ಕೂಡ ಆ ಕ್ಷಣದಲ್ಲಿ ಅವರು ಸ್ವಸ್ಥವಾಗ್ತಿದ್ರು. ಆದರೆ ಅಲ್ಲಿ ಬೈಬಲ್ ಹೇಳ್ಪಟ್ಟಿದೆ, 38 ವರ್ಷದಿಂದ ಒಬ್ಬ ರೋಗವುಳ್ಳ ಪಿತ ಮಕ್ಕಳೇ, ಅಲ್ಲಿ ವಾಕ್ಯ ಹೇಳ್ಪಟ್ಟಿದೆ 38 ವರ್ಷದಿಂದ ರೋಗಿಯಾಗಿದ್ದ ಒಂದು ಮನುಷ್ಯನು ಆ ಬೆತ್ತಸಕೊಳದಲ್ಲಿ ಬಿದ್ದುಕೊಂಡಿದ್ದನು. ಗಮನಿಸ್ತಾ ಇದ್ದೀರಾ? 38 ವರ್ಷ ಒಂದು ಮನುಷ್ಯ 38 ವರ್ಷದ ವ್ಯಾಧಿಲಿದ್ರೆ ಅವನಿಗೆ ಏನು ಸಂತೋಷ ಇರುತ್ತೆ, ಅವನಿಗೆ ಏನು ನೆಮ್ಮದಿ ಇರುತ್ತೆ, ಅವನಿಗೆ ಏನು ಸಮಾಧಾನ ಇರ್ತದೆ, ಅವನ ಜೀವನವನ್ನು ಏನು ಸಂತೋಷದಿಂದ ಕಳೀತಾ ಇರ್ತಾನೆ. ಒಂದು ವಾರ ಜ್ವರ ಬಂದ್ಬಿಟ್ರೆ, ಒಂದು ವಾರ ಹೊಟ್ಟೆ ನೋವು ಬಂದ್ರೆ ಏನೆಲ್ಲ ತಪ್ಪಾಗಿ ಯೋಚನೆ ಮಾಡ್ತೀವಲ್ವಾ, ಎಷ್ಟು ಒದ್ದಾಡ್ತೀವಲ್ಲ. ನೋಡಿ, ಇವನು 38 ವರ್ಷದಿಂದ ವ್ಯಾಧಿ ಪಟ್ಟಿದ್ದ, 38 ವರ್ಷದ ಅವನು ರೋಗ ಬಿದ್ದಿದ್ದ. ಅಲ್ಲಿ ದೇವ್ರ ಹಾಕಿದೆ, ಇವನು ಬಹಳ ಕಾಲ ರೋಗದಲ್ಲಿ ಬಿದ್ದವನು ಯೇಸು ಕಂಡು, ಆಮೇಲೆ ಯೇಸು ನೋಡಿ ಅವನ ಹತ್ರ ಕೇಳ್ತಾರೆ, ಮಗನೇ ನಿನಗೆ ಸ್ವಸ್ಥವಾಗಲಿಕ್ಕೆ ಇನ್ನ 38 ವರ್ಷದಿಂದ ಇದ್ದಂಥ ವ್ಯಾಧಿಯಿಂದ ನೀನು ಬಿಡುಗಡೆ ಹೊಂದಲಿಕ್ಕೆ ನಿನಗೆ ಮನಸ್ಸುಂಟು, ನೀನು ಆಸೆ ಪಡ್ತಾ ಇದೀಯಾ? ಇವತ್ತು ದೇವರ ಆತ್ಮನು ಈ ಲೈಫ್ ಟೀಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮ ನೋಡಿ ಕೇಳ್ತಿದ್ದಾರೆ, ಮಗನೇ ನಿನ್ನ ವ್ಯಾಧಿಯಿಂದ ಸ್ವಸ್ಥವಾಗಲಿಕ್ಕೆ ನಿನಗೆ ಆಸೆ ಇದೆಯಾ? ಮಗಳೇ ನಿನಗೆ ವ್ಯಾಧಿಯಿಂದ ಸ್ವಸ್ಥವಾಗಲಿಕ್ಕೆ ಆಸೆ ಇದೆಯಾ? ಡಾಕ್ಟರ್ ಕೈ ಬಿಟ್ಟಿರ್ಬೋದು, ಮೆಡಿಸಿನ್ ಮಾತ್ರೆ ಅದು ಕ್ರಿಯೆ ಮಾಡದಿರ್ಬೋದು. ಅಯ್ಯೋ ಎಷ್ಟೋ ವರ್ಷದಿಂದ ನಾನು ವ್ಯಾಧಿಯಲ್ಲಿ ಅನುಭವಿಸ್ತಿದ್ದೇನೆ, ಡಾಕ್ಟ್ರು ಕೈ ಬಿಟ್ಬಿಟ್ರು, ಇನ್ನು ಡಾಕ್ಟ್ರು ನನಗೆ ಟೈಮ್ ಕೊಟ್ಬಿಟ್ಟಿದ್ದಾರೆ, ಈ ವ್ಯಾಧಿ ನನಗೆ ಗುಣವಾಗೋದಿಲ್ಲ ಅಂತ, ಈ ವ್ಯಾಧಿಯಲ್ಲಿ ಸತ್ತು ಹೋಗ್ತೀನಿ ಅಂತ ಡಾಕ್ಟ್ರು ಹೇಳ್ಬಿಟ್ಟಿದ್ದಾರೆ. ಡಾಕ್ಟ್ರು ತಾನೇ ಹೇಳಿದ್ರು, ಮಾತ್ರೆ ಮೆಡಿಸಿನ್ ತಾನೇ ಕ್ರಿಯೆ ಮಾಡ್ತಾ ಇಲ್ಲ. ನಮ್ಮನ್ನು ಸೃಷ್ಟಿಸಿದ ದೇವರು ಜೀವವನ್ನು ಕೊಡೋಕ್ಕೆ, ಜೀವನ ತೆಗೆಯೋದಕ್ಕೆ ಆತನಿಗೆ ಮಾತ್ರ ಅಧಿಕಾರ ಇದೆ. ಆತನು ಪರಿಶುದ್ಧವಾದ ದೇವರು. ಆತನ ಮಕ್ಕಳಾದ ನಾವು ಪರಿಶುದ್ಧವಾಗಿರಬೇಕು. ನಮ್ಮ ಶರೀರದ ಆಸೆಗಳನ್ನ, ಇಚ್ಛೆಗಳನ್ನ ನಮ್ಮ ಇಷ್ಟಕ್ಕೆ ನಾವು ನೆರವೇರಿಸ್ಕೊಳ್ಬಾರ್ದು. ನಾವು ದೇವ್ರ ಮಕ್ಕಳಾಗಿದ್ದಾಗ ಕುಡಿಯುವಾಗ, ಡ್ರಿಂಕ್ಸ್ ಮಾಡೋದೇ ಎಷ್ಟು ದೇವ್ರು ದುಃಖ ಪಡ್ತಾರಲ್ವಾ, ಸ್ಮೋಕ್ ಮಾಡುವಾಗ ಎಷ್ಟು ದುಃಖ ಪಡ್ತಾರಲ್ವಾ. ದೇವ್ರ ಮಕ್ಕಳಂತ ಹೇಳಿ ಚರ್ಚ್ಗೆ ಹೋಗಿ ಬ್ಯಾಪ್ಟಿಸ್ ತಗೊಂಡು ದೇವರ ಆತನ ಭೋಜನವನ್ನು ತೆಗೆದುಕೊಂಡು ಆತನ ರಕ್ತ ಶರೀರ ಕುಡಿದು ಪಾಪ ಮಾಡುವಾಗ, ವಿಭಚಾರ ಮಾಡುವಾಗ, ವಯಸ್ಸಿತನ ಮಾಡುವಾಗ ಏಸಪ್ಪಗೆ ಎಷ್ಟು ದುಃಖ ಆಗ್ಬೋದು, ಏಸಪ್ಪಗೆ ಎಷ್ಟು ಕೋಪ ಬರ್ಬೋದು. ಅದರ ಫಲನೇ, ಆ ಪಾಪದ ಫಲನೇ ವ್ಯಾಧಿ ಮಕ್ಕಳೇ. ಅದಕ್ಕೋಸ್ಕರ ಆ ವ್ಯಾಧಿನ ಗುಣಪಡಿಸೋದಕ್ಕಾಗಿ, ಆ ಪಾಪದಿಂದ ಬಂದಂಥ ಆ ವ್ಯಾಧಿನ ಗುಣಪಡಿಸೋದಕ್ಕಾಗಿ, ಆ ಪಾಪವನ್ನು ಶಮಿಸೋದಕ್ಕಾಗಿ ಯೇಸು ಸಿಲುಬೆಯಲ್ಲಿ ರಕ್ತ ಸುರಿಸಿದನು. ಅವನು ಹೇಳ್ತಾನೆ, ಏಸಪ್ಪ ನನಗೆ ಗುಣವಾಗಬೇಕಂತ ಆಸೆ ಇದೆ, ಈ ರೋಗದಿಂದ ಬಿಡುಗಡೆ ಆಗಬೇಕಂತ ಆಸೆ ಇದೆ, ಆದರೆ ನನಗೆ ನಡೆಯೋಕ್ಕಾಗ್ತಿಲ್ಲ, ನನಗೆ ಒಂದು ಹೆಜ್ಜೆ ಮುಂದಿಡೋಕ್ಕಾಗ್ತಿಲ್ಲ. 38 ವರ್ಷದಿಂದ ಈ ಕೊಳದಲ್ಲಿ ಬಿದ್ದಿದ್ದೀನಿ, ನನ್ನ ಯಾರು ಒತ್ಕೊಂಡು ಹೋಗ್ತಿಲ್ಲ, ಯಾರು ಸಹಾಯ ಮಾಡ್ತಾ ಇಲ್ಲ. ನಾನು ಹೋಗೋಕ್ಕೆ ಮುಂಚೆ ಯಾರೋ ಒಬ್ರು ಬಿದ್ದು ಅವರು ಸ್ವಸ್ಥವಾಗ್ತಾರೆ. ಯೇಸು ಹೇಳ್ತಾರೆ, ನಿನ್ನ ಹಾಸಿಗೆನ ಒತ್ತುಕೊಂಡು ನಡೆ. ಇದು ಹೇಳಿದ ತಕ್ಷಣ ದೇವರ ವಾಕ್ಯದಲ್ಲಿ ಶಕ್ತಿ ಇಳಿದು ಬಂದು ಆ ಮನುಷ್ಯ ಆ ಕ್ಷಣದಲ್ಲಿ ಆ ವ್ಯಾಧಿಯಿಂದ ಸ್ವಸ್ಥವಾಗಿಬಿಟ್ಟ. ಹೌದು ಮಕ್ಕಳೇ, ದೇವರಿಗೆ ನಿಮ್ಮನ್ನು ಗುಣಪಡಿಸೋದಕ್ಕೆ 1 ಸೆಕೆಂಡ್ ಸಾಕು. ಒಂದು ವೇಳೆ ಅನೇಕ ವರ್ಷದಿಂದ ಹಾಸ್ಪಿಟ್ಲ್ ತಿರುಗಾಡ್ತಾ ಇದ್ದೀರಾ, ಅನೇಕ ವರ್ಷದಿಂದ ಮಾತ್ರೆ ಮೆಡಿಸಿನ್ ತಗೊಳ್ತಾ ಇದ್ದೀರಾ, ಅನೇಕ ವರ್ಷದಿಂದ ಹಾಸ್ಪಿಟ್ಲ್ ಡಾಕ್ಟರ್ ತಿರುಗಾಡಿ ವ್ಯಾಧಿಯಿಂದ ಸೌಖ್ಯವಾಗ್ತಿಲ್ವಾ? ಮರಣ ಭಯ ನಿಮ್ಮನ್ನು ಕಾಡ್ತಾ ಇದೆಯಾ? ನೋವು ತಡೆಯಕ್ಕಾಗ್ತಾ ಇಲ್ವಾ? ಆ ವ್ಯಾಧಿ ನಿಮ್ಮನ್ನು ಬಿಟ್ಟು ಹೋಗ್ತಾ ಇಲ್ವಾ? ನಿಮ್ಮನ್ನು ಗುಣಪಡಿಸುವುದಕ್ಕೆ ಯೇಸು ಸ್ವಾಮಿಗೆ 1 ಕ್ಷಣ ಸಾಕ್ರಿ. ಆ ಮನುಷ್ಯನಿಗೆ ಹೇಳಿದ್ರು, ನಿನ್ನ ಹಾಸಿಗೆ ಹೊತ್ಕೊಂಡು ನಡೆ. ಹೇಳಿದ ತಕ್ಷಣ ಆ ಮನುಷ್ಯ ಸ್ವಸ್ಥವಾಗಿ ಬಿಟ್ಟ. ಆದರೆ ಯೋಹನ 5:14 ವಾಕ್ಯ, ಜಾನ್ 5:14, ಯೋಹನ 5:14 ವಾಕ್ಯಲ್ಪಟ್ಟಿದೆ, ಇದಾದ ಮೇಲೆ ಯೇಸು ಅವನನ್ನು ದೇವಾಲಯದಲ್ಲಿ ಕಂಡುಕೊಂಡು, ನಿನಗೆ ಸ್ವಸ್ಥವಾಯಿತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ಹೆಚ್ಚಿನ ಕೇಡು ಬಂದಿತ್ತು ಅಂದನು. ಆಮೇಲೆ ಆ ಮನುಷ್ಯ 38 ವರ್ಷದ ವ್ಯಾಧಿನಲ್ಲಿದ್ದಲ್ಲ, ಅವನಿಗೆ ಸ್ವಸ್ಥವಾಗಿಬಿಟ್ಟ. ನೆಕ್ಸ್ಟು ಅವನು ಎಲ್ಲಿ ನೋಡಿದ್ರೆ ಅಂದರೆ ಚರ್ಚ್ಗಳಲ್ಲಿ ನೋಡ್ತಾರೆ, ದೇವಾಲಯದಲ್ಲಿ ಹೋಗಿ ನೋಡ್ತಾರೆ. ಯೇಸು ಸ್ವಾಮಿ ದೇವಲೋಗ ಆ ಸ್ವಸ್ಥ ವ್ಯಾಧಿ ಸಹ ಚರ್ಚಿಗೆ ಬಂದಿದ್ದ. ಯೇಸು ಹೇಳ್ತಾರೆ, ಅಪ್ಪ 38 ವರ್ಷದಿಂದ ಕಾಯಿಲೆಯಲ್ಲಿದ್ದೆ, ರೋಗದಲ್ಲಿದ್ದೆ, ದುಃಖ ಸಮಾಧಾನ ಇಲ್ಲದಿದೆ, ನಿನಗೆ ಸ್ವಸ್ಥವಾಯ್ತಲ್ಲ, ನಾನು ನಿನ್ನ ಗುಣಪಡಿಸಿದ್ನಲ್ಲ, ಇನ್ನು ಮೇಲೆ ಏನು ಮಾಡಬೇಡ, ಪಾಪ ಮಾಡಬೇಡ, ಇನ್ನು ಅಧಿಕವಾದ ಕೇಡು, ಅಧಿಕವಾದ ವ್ಯಾಧಿ ನಿನಗೆ ಬಂದಿತ್ತು ಅಂದನು. ಹೌದು ಮಕ್ಕಳೇ, ಆ 38 ವರ್ಷದಿಂದ ವ್ಯಾಧಿ ಬಿದ್ದು ಆ ವಿಷಯ ನೋಡುವಾಗ ಅಯ್ಯೋ ಅನಿಸಿರ್ಬೋದು.
ಎಷ್ಟೋ ಜನ ರೋಡಲ್ಲಿ ಹೋಗೋರು ಬರೋಲ್ಲ, ಅಯ್ಯೋ ಪಾಪ ಈ ವ್ಯಾಧಿಲಿ 38 ವರ್ಷ ಕಷ್ಟಪಡ್ತಿದ್ದಾನೆ, ಇವನು ವ್ಯಾಧಿ ಗುಣ ಆಗ್ತಿಲ್ಲ, ಇವನಿಗೆ ಸಮಾಧಾನ ಇಲ್ಲ, ಒದ್ದಾಡ್ತಾ ಇದ್ದಾನೆ, ನೋವನ್ನು ಅನುಭವಿಸ್ತಾ ಇದ್ದಾನೆ, ಎಷ್ಟು ಜನ ಅಯ್ಯೋ ಅಂದಿರ್ಬೋದು. ಆದರೆ ಆ ವ್ಯಾಧಿಗೆ ಕಾರಣ, ಆ ಮರಣ ರೋಗಕ್ಕೆ ಕಾರಣ ಪಾಪ ಮಕ್ಕಳೇ. ಅದನ್ನು ಯೇಸು ಹೇಳಿದ್ರು, ನಿನಗೆ ಸ್ವಸ್ಥವಾಯ್ತಲ್ವಾ, ಇನ್ನು ಪಾಪ ಮಾಡಬೇಡ, ಅಧಿಕವಾದ ರೋಗ ಅಧಿಕವಾದ ಕೇಡು ಬಂದಿತ್ತು ಅಂದನು. ಹೌದು ಮಕ್ಕಳೇ, ಇವತ್ತು ನಮ್ಮ ಪಾಪ, ನಮ್ಮ ಈ ಶರೀರದಲ್ಲಿ ಮಾಡೋ ಪಾಪ ನರಕ ಕೊಂಡು ಹೋಗೋದು ಮಾತ್ರ ಅಲ್ಲ, ಶರೀರದಲ್ಲಿ ವ್ಯಾಧಿಗಳನ್ನ ರೋಗಗಳನ್ನ ಕೊಂಡು ಬರ್ತದೆ. ಇವತ್ತು ಎಷ್ಟು ಜನ ನಿಮಗೆ ಸೌಖ್ಯವಾಗಲಿಕ್ಕೆ ಮನಸ್ಸಿದೆಯಾ? ಯೇಸುವೇ ನಾನು ಗುಣವಾಗಿರಬೇಕು, ನನಗೆ ರೋಗದಲ್ಲಿ ಒಂದು ಸೌಖ್ಯ ಬೇಕಂತ ಆಸೆ ಪಡ್ತಾ ಇದ್ದೀರಾ? ಸಿಲುವೆಯಲ್ಲಿ ತೂಗಲ್ಪಟ್ಟ ಯೇಸು ನೋಡಿ, ಏಸಪ್ಪ ನಿಮ್ಮ ರಕ್ತದಿಂದ ನನ್ನ ತೊಲಿಯಪ್ಪ, ನನ್ನ ಪಾಪವನ್ನು ಕ್ಷಮಿಸು, ನನ್ನ ಪಾಪವನ್ನು ಕ್ಷಮಿಸು, ನನ್ನ ಪಾಪದಿಂದ ನನ್ನ ಬಿಡಿಸು, ನನ್ನ ಪಾಪದಿಂದ ನನ್ನನ್ನು ಶುದ್ಧೀಕರಿಸು, ನಿನ್ನ ರಕ್ತದಿಂದ ನನ್ನ ತೊಲಿಯಪ್ಪ. ಗೊತ್ತಿಲ್ಲದ ಮಾಡೋ ಪಾಪವನ್ನು ಕ್ಷಮಿಸಿ, ಆ ಪಾಪದಿಂದ ಬಂದಂಥ ವ್ಯಾಧಿಯನ್ನು ಕರ್ತನೇ ಗುಣಪಡಿಸು. ಆ ಸಿಲುವೆಯಲ್ಲಿ ತೂಗಲ್ಪಟ್ಟ ಯೇಸುವಿನ ನೋಡಿ ಪ್ರಾರ್ಥಿಸುವಾಗ, ಆತನ ಮೇಲೆ ನಂಬಿಕೆ ಇಡುವಾಗ, ಇವಾಗ ಯಾರೆಲ್ಲ ಪ್ರಾರ್ಥಿಸಿದರೋ ನಿಮ್ಮ ಮೇಲೆ ಯೇಸುವಿನ ರಕ್ತ ಈಗ ಸುರಿಯಲ್ಪಡ್ತದೆ. ಆತನ ರಕ್ತ ನಿಮ್ಮನ್ನು ಮುಟ್ಟಿ ನಿಮ್ಮ ಪಾಪವನ್ನು ಕ್ಷಮಿಸಿ, ಆ ಪಾಪದಿಂದ ಬಂದಂಥ ವ್ಯಾಧಿನ ಈಗ ಗುಣವಾಗುತ್ತೆ. ನಂಬೋರು ಮಾತ್ರ ಹಾಗೆಯೇ ಎದ್ದು ನಿಂತುಕೊಳ್ಳಿ, ಎಲ್ಲ ಕಣ್ಣು ಮುಚ್ಕೊಳ್ಳಿ. ನಂಬಿಕೆ ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ರಕ್ತಧಾರಣೆ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲ. ಯೇಸು ಕ್ರಿಸ್ತನ ರಕ್ತ ಸಕಲ ಪಾಪ ನೀಗಿಸಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಪಾಪವೇ ನಮ್ಮ ವ್ಯಾಧಿಗೆ ಕಾರಣವಾಗಿದೆ. ಅಪ್ಪ ಯೇಸುವೇ ನನ್ನ ಪಾಪವನ್ನು ಕ್ಷಮಿಸಪ್ಪ, ನಿಮ್ಮ ರಕ್ತದಿಂದ ನನ್ನ ಪಾಪವನ್ನು ಕ್ಷಮಿಸು, ನಿಮ್ಮ ರಕ್ತದಿಂದ ನನ್ನ ಪಾಪವನ್ನು ಬಿಡಿಸು, ನಿಮ್ಮ ರಕ್ತದಿಂದ ನನ್ನ ಪಾಪವನ್ನು ಶುದ್ಧೀಕರಿಸು, ನಿಮ್ಮ ರಕ್ತದಿಂದ ನನ್ನ ಪಾಪದಿಂದ ಬಂದಂಥ ವ್ಯಾಧಿನ ಗುಣಪಡಿಸು. ಇದು ಯಾರೆಲ್ಲ ಕೇಳ್ತಾ ಇದ್ದೀರೋ, ಯಾರೆಲ್ಲ ಒಪ್ಪಿಸ್ಕೊಡ್ತಾ ಇದ್ದೀರೋ, ಯಾರೆಲ್ಲ ಪ್ರಾರ್ಥಿಸ್ತಿದ್ದೀರೋ, 38 ವರ್ಷದಿಂದ ಇದಂಥ ವ್ಯಾಧಿನ ಒಂದು ಕ್ಷಣದಲ್ಲಿ ದೇವರು ಗುಣಪಡಿಸುವಾಗ, ಈಗ ನಿಮ್ಮ ಪಾಪ ಶ್ರಮಿಸಲ್ಪಡುವಾಗ, ಪಾಪ ಕ್ಷಮಾಪಣೆ ನೀವು ಹೊಂದಿಕೊಳ್ಳುವಾಗ, ನಿಮ್ಮ ಶರೀರದ ಎಲ್ಲ ವ್ಯಾಧಿಗಳು ಈ ಕ್ಷಣದಲ್ಲಿ ಯೇಸುವಿನ ನಾಮದಲ್ಲಿ ಯೇಸುವಿನ ರಕ್ತದಿಂದ ನೀವು ಸೌಖ್ಯವಾಗ್ತೀರಾ. ಕರ್ತನೇ, ಯಾರೆಲ್ಲ ನಿಮ್ಮನ್ನು ದೃಷ್ಟಿಸಿ ನೋಡಿ, ಆ ಸಿಲುಬೆಯಲ್ಲಿ ತೂಗಲ್ಪಟ್ಟ, ಸಿಲುಬೆಯಲ್ಲಿ ರಕ್ತ ಸುರಿಸಿದ ಏಸಪ್ಪ ನಿಮ್ಮನ್ನು ನೋಡಿ, ನಿಮ್ಮ ರಕ್ತದಿಂದ ನನ್ನ ಪಾಪವನ್ನು ಕ್ಷಮಿಸು, ಪಾಪದಿಂದ ಬಿಡಿಸು, ಪಾಪವನ್ನು ಶುದ್ಧೀಕರಿಸು, ಪಾಪದಿಂದ ಬಂದ ವ್ಯಾಧಿನ ಗುಣಪಡಿಸಲು ಪ್ರಾರ್ಥಿಸಿದರು. ಅಷ್ಟು ಜನರ ಮೇಲೆ ಯೇಸುವಿನ ನಾಮದಲ್ಲಿ ನಿಮ್ಮ ರಕ್ತ ಅವ್ರ ಮೇಲೆ ಸುರಿಸಲ್ಪಡಲಿಪ್ಪ, ನಿಮ್ಮ ರಕ್ತ ಅವ್ರ ಮೇಲೆ ಹಚ್ಚಲ್ಪಡಲಿ. ನಿಮ್ಮ ರಕ್ತದಿಂದ ಅವರು ಗೊತ್ತಿಲ್ಲದ ಪಾಪವನ್ನು ಕ್ಷಮಿಸಿ ರಾಜ. ಆ ಪಾಪದಿಂದ ಬಂದಂಥ ಎಲ್ಲ ವ್ಯಾಧಿಗಳು ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದಿಂದ, ಯೇಸುವಿನ ಬಾಸುವಿನಿಂದ ಈಗಲೇ ಗುಣವಾಗಲಿ ಕರ್ತನೇ. ಒಬ್ಬೊಬ್ಬರನ್ನು ಮುಟ್ಟುತ್ತಿರೋದಕ್ಕೆ ಸ್ತೋತ್ರಪ್ಪ. ಡಾಕ್ಟರ್ಗಳು ಕೈ ಬಿಟ್ಟಿರ್ಬೋದು, ಡಾಕ್ಟರ್ಗಳು ಅಪ್ಪ ಇದು ಆಗಲ್ಲ ಅಂತ ಹೇಳಿರ್ಬೋದು, ಮರಣ ಆಸೆಗಳು ಬಿದ್ದಿರ್ಬೋದು. ಇವಾಗ ಪಾಪ ಕ್ಷಮಾಪಣೆ ಯಾರೆಲ್ಲ ಕೇಳ್ತಾ ಇದ್ರು, ನಿಮ್ಮ ರಕ್ತದ ತೊಳೆದು ಕೇಳಿದ್ರು, ಅಷ್ಟು ಜನರಿಗೆ ಪಾಪ ಕ್ಷಮೆ ಉಂಟಾಗಲಿ, ಅವ್ರ ಪಾಪವು ಶ್ರಮಿಸಲ್ಪಡಲಿ. ನಿಮ್ಮ ರಕ್ತದಿಂದ ತೊಳೆಯಲ್ಪಟ್ಟು ಕರ್ತನೆ ಯೇಸುವಿನ ನಾಮದಲ್ಲಿ ಎಲ್ಲ ವ್ಯಾಧಿಗಳು, ರೋಗಗಳು, ಬಲವೀನಗಳು ಸೌಖ್ಯವಾಗಲಿ ಕರ್ತನೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದಿಂದ, ಯೇಸುವಿನ ಬಾಸುನಗಳಿಂದ ಈಗಲೇ ಗುಣವಾಗಿದ್ದಕ್ಕೆ ಸ್ತೋತ್ರಪ್ಪ. ನಿಮ್ಮ ರಕ್ತ ಯಾವಾಗಲೂ ನಮ್ಮ ಮೇಲೆ ಸುರಿಸಲ್ಪಡಲಪ್ಪ, ನಿಮ್ಮ ರಕ್ತ ಯಾವಾಗಲೂ ನಮ್ಮ ಮೇಲೆ ಹಚ್ಚಲ್ಪಡಲಿ. ನಾವು ಪರಿಶುದ್ಧವಾಗಿ ಕರ್ತನೇ ಆರೋಗ್ಯವಾಗಿ ಸೌಖ್ಯವಾಗಿ ಜೀವಿಸಿ ನಿಮ್ಮ ನಾಮವನ್ನು ಮಹಿಮೆ ಪಡಿಸುವಂತೆ ಕೃಪೆ ಮಾಡಿದ್ದಕ್ಕೆ ಸ್ತೋತ್ರಪ್ಪ. ನಾನು ನಂಬ್ತಿದ್ದೀನಿ ಸ್ವಾಮಿ. ಯಾರೆಲ್ಲ ನಿಜವಾಗಿ ಒಪ್ಪಿಸ್ಕೊಟ್ರು, ಪರಿಪೂರ್ಣವಾಗಿ ಯಥಾರ್ಥವಾಗಿ ಒಪ್ಪಿಸ್ಕೊಟ್ರು, ಅವರ ಪಾಪವನ್ನು ನಿಮ್ಮ ರಕ್ತದಿಂದ ಶುದ್ಧೀಕರಿಸಿದ್ದು ಮಾತ್ರ ಅಲ್ಲ, ಕ್ಷಮಿಸಿದ್ದು ಮಾತ್ರ ಅಲ್ಲ, ಬಿಡಿಸಿದ್ದು ಮಾತ್ರ ಅಲ್ಲ, ಅವರಿಗೆ ಯೇಸುವಿನ ನಾಮದಲ್ಲಿ ಪಾಪದಿಂದ ಬಂದಂಥ ವ್ಯಾಧಿನ ಗುಣಪಡಿಸಿದ ಸ್ತೋತ್ರಪ್ಪ. ನಿಮ್ಮ ನಾಮ ಮಾತ್ರ ಮಹಿಮೆಪಡಲಿ ನಮ್ಮ ಜೀವನ ತಂದೆಯೇ. ಆಮೇನ್, ಆಮೇನ್. ಪ್ರೀತಿಯ ದೇವ್ರ ಮಕ್ಕಳೇ, ದೇವರು ನಮ್ಮೊಂದಿಗೆ ಮಾತಾಡಿದ್ದಾರೆ. ದೇವರ ಸೌಖ್ಯನ ಹೊಂದಿಕೊಂಡಿದ್ದೀರಾ? ಪರಿಶುದ್ಧವಾಗಿ ಜೀವಿಸಿ ಸೌಖ್ಯವಾಗಿ ಇರುವಂತೆ ದೇವರು ನಿಮ್ಮನ್ನು ಕೃಪೆ ಮಾಡ್ತಾರೆ. ಗಾಡ್ ಬ್ಲೆಸ್ ಯು.